ಸರ್, ಈಗ ಮೋದಿ ಅವ್ರದ್ದೊಂದು ಎಕ್ಸ್ಟ್ರೀಮ್ ಫೈಲ್ ಎಸ್, ಬಗ್ಗೆ ಮಾತಾಡ್ತೀನಿ. ನಾನು ರಾಜ್ಯದ ಎಲ್ಲ ಯುವಕರಿಗೆ ಜನತೆಗೆ ಇಂಡಿಯಾ ಪಾಕಿಸ್ತಾನ ವಾರ್ ನಿಂತೋಯ್ತು ಅನ್ಕೊಳ್ಳೋಣ. ನಿಂತೋದ್ರೆ ಅದನ್ನ ಅನೌನ್ಸ್ ಮಾಡಬೇಕಾಗಿರೋದು ಯಾರು? ನಮ್ಮ ದೇಶದ ಪ್ರಧಾನಿಗಳು, ಮೋದಿ ಅವ್ರು ಹೇಳಬೇಕು ನಿಲ್ಸಿದೀವಪ್ಪ ಅಂತ. ಇಲ್ಲ ನಮ್ಮ ಗೃಹ ಮಂತ್ರಿಗಳು, ಇಲ್ಲ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಬಂದು ಇವ್ರು ಯಾರಾದರೂ ಬಂದು ಹೇಳಬೇಕು. ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿ ಹೇಳ್ತಾರೆ ಇಂಡೋ ಪಾಕಿಸ್ತಾನ್ ವಾರ್ ನಿಲ್ಲಿಸ್ಬಿಟ್ಟೆ ಅಂತ. ಆ ಕಾರಣಕ್ಕೆ ಡೊನಾಲ್ಡ್ ಟ್ರಂಪ್ ಮೊನ್ನೆ ಬಾಡಿಗೆಗೆ ನೊಬೆಲ್ ಪ್ರೈಸು ತಗೊಂಡಿದ್ದಾರೆ, ಬಾಡಿಗೆಗೆ ಇಸ್ಕೊಂಡಿದ್ದಾರೆ ಇಂಡೋ ಪಾಕ್ ವಾರ್ ನಿಲ್ಲಿಸಿದೆ ಅಂತ. ಡೊನಾಲ್ಡ್ ಟ್ರಂಪ್ನ ಇಂಪ್ರೆಸ್ ಮಾಡಕ್ಕೆ ಇಸ್ರೇಲ್ ಅವ್ರ ಮುಂದೆ ನಮ್ಮ ಮೋದಿಜಿಯವರು ಡ್ಯಾನ್ಸ್ ಮಾಡಿದ್ರಂತೆ. ಇದು ಜೆಫ್ರಿ ಎಪ್ಸ್ಟೈನ್ ಫೈಲಲ್ಲಿ ಹೇಳಿರೋದು. ಇದಕ್ಕೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವ್ರು ಏನೋ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಅಶೋಕ್ ಅಣ್ಣ, ಸಿ ಟಿ ರವಿ ಅಣ್ಣ, JCB ಯತ್ನಾಳ್ ಅವರೇ, ತಿಮ್ಮ, ಇಸ್ರೇಲ್ ಅವ್ರ ಮುಂದೆ ಮೋದಿಯವರು ಡ್ಯಾನ್ಸ್ ಮಾಡಿದ್ರು ಅಂತ ಎಪ್ಸ್ಟೈನ್ ಫೈಲಲ್ಲಿ ಇದೆ. ಅದು ನಿಜಾನ? ಡೊನಾಲ್ಡ್ ಟ್ರಂಪ್ನ ಮೆಚ್ಚೋ ಅವಶ್ಯಕತೆ ನಮ್ಮ ದೇಶದ ಪ್ರಧಾನಿಗೆ ಯಾಕೆ ಬಂತು? ಆ ಡೊನಾಲ್ಡ್ ಟ್ರಂಪ್ಗೆ ಇವತ್ತು ಸುಪ್ರೀಂ ಕೋರ್ಟೇ ಚೀಮಾರಿ ಹಾಕಿದೆ ಅವ್ರಿಗೆ. ಸೊ ಯಾಕೆ ಮೋದಿಯವರು ಎಲ್ಲ ಅಮೆರಿಕ ದೇಶದ ಕೈ ಕೊಡ್ತಿದ್ದಾರೆ ಅನ್ನೋದು ನನ್ನ ಪ್ರಶ್ನೆ. ಎರಡನೇದು, ಇಂಡಿಯಾ ಸಮ್ಮಿಟ್ ನಡೀತಾ ಇದೆ ಸರ್. ಗ್ಯಾಲ್ಗೊಟಿಸ್ ಯೂನಿವರ್ಸಿಟೀಸ್ ಅಂತ ಗ್ರೇಟರ್ ನೋಯ್ಡಾದಲ್ಲಿದೆ. ಅದು BJP ಸ್ಪಾನ್ಸರ್ಡ್ ಯೂನಿವರ್ಸಿಟಿ. ಆ ಯೂನಿವರ್ಸಿಟಿ ಅವ್ರು ಒಂದು ಸ್ಟಾಲ್ ಹಾಕ್ತಾರೆ. ಒಂದು AI ಡಾಗ್ನ ಅಲ್ಲಿ ಪ್ರೆಸೆಂಟ್ ಮಾಡಿ, ಅಲ್ಲಿರ್ತಕ್ಕಂಥ ಕಮ್ಯುನಿಕೇಶನ್ ಪ್ರೊಫೆಸರ್ DD ನ್ಯೂಸ್ ಅಲ್ಲಿ ಹೇಳ್ತಾರೆ, ಇದು ಗ್ರೇಟರ್ ನೋಯ್ಡಾದಲ್ಲಿ ಗ್ಯಾಲ್ಗೊಟಿಸ್ ಯೂನಿವರ್ಸಿಟಿಯ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಲ್ಲಿ ರೆಡಿ ಆಗಿರೋ AI ಡಾಗ್ ಅಂತ ಪ್ರೆಸೆಂಟ್ ಮಾಡ್ತಾರೆ. ಇದನ್ನ ನಮ್ಮ ಇನ್ಫಾರ್ಮೇಶನ್ ಮಿನಿಸ್ಟರು ಟ್ವೀಟ್ ಮಾಡಿ ಭಾರತ ಬೆಳಗುತ್ತಿದೆ ಅಂತ ಟ್ವೀಟ್ ಮಾಡ್ತಾರೆ. ಮತ್ತೆ ಮುಖದ ಮೇಲೆ ಉಗಿತಾರೆ ಇವ್ರಿಗೆ ದೇಶದಲ್ಲೆಲ್ಲ. ಅದು ಚೈನಾದ ಯೂನಿಟ್ರಿ ಅನ್ನೋ ಕಂಪನಿಯ AI ಡಾಗು ಇಂಡಿಯಾದಲ್ಲಿ 2-3 ಲಕ್ಷಕ್ಕೆ ಸಿಗುತ್ತೆ. ಅದನ್ನ ಇವ್ರು ನಮ್ಮದು ಅಂತ ಪ್ರೆಸೆಂಟ್ ಮಾಡಿ ಜನಕ್ಕೆ ಮೋಸ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ IT ಮಿನಿಸ್ಟರು ಟ್ವೀಟ್ ಡಿಲೀಟ್ ಮಾಡ್ತಾರೆ. ಆ ಟ್ವೀಟ್ ನನಗೆ ಮಾಧ್ಯಮದವ್ರ ಗ್ರೂಪ್ಗೆ ಶೇರ್ ಮಾಡ್ತೀನಿ ಸರ್. ಡಿಲೀಟ್, ಅವ್ರು ಏನ್ ಬರ್ದಿದ್ರು ಅದೇ AI ಡಾಗ್ ಫೋಟೋ ಹಾಕಿದ್ದಾರೆ. ಅಂದ್ರೆ ಮೇಕ್ ಇನ್ ಇಂಡಿಯಾ ಎಲ್ಲೋಯ್ತು ಮೋದಿ ಸಾಬ್? ಮೇಕ್ ಇನ್ ಇಂಡಿಯಾ ಎಲ್ಲೋಯ್ತು ಅಮಿತ್ ಶಾ ಸರ್? ಮೇಕ್ ಇನ್ ಇಂಡಿಯಾ ಎಲ್ಲೋಯ್ತು IT ಮಿನಿಸ್ಟರ್?